ಈಗೇನ್ ಮಗ ಮಾಡ್ಕೊಂಡವನೇ ಸಾಲ. ಇವತ್ತು ರಿಲೀಸ್ ಆಗಿದೆ 11 ಕಾಲ. ದೇವರಿಗೆ ಎತ್ತಿದ್ದಾರೆ ಆರ್ತಿ. ಈ ಸಿನಿಮಾ ನಿರ್ದೇಶಕ ಕೀರ್ತಿ. ಸಿನಿಮಾ ತುಂಬಾ ಚಕ್ಕಳಾಗೈತೆ ನೋಡಿ. ಪ್ರತಿಯೊಬ್ಬ ಡೈರೆಕ್ಟರ್ ಕೂಡ ಸಿನಿಮಾಗೆ ಎಷ್ಟೆಲ್ಲ ಕಷ್ಟಪಡ್ತಾನೆ. ಪ್ರತಿಯೊಬ್ಬರು ಕೂಡ ತನ್ನ ಜೀವನಗೋಸ್ಕರ ಅಪ್ಪ ಅಮ್ಮ ಎಲ್ಲರನ್ನೂ ಬಿಟ್ಟು ಬರ್ತಾರೆ. ಇವತ್ತು ನೀವುಗಳು ರೀಲ್ಸ್ ಅಲ್ಲಿ ಯಾರೋ ಬಿಕ್ನಿ ಹಾಕೊಂಡ್ಬಿಟ್ಟು ಮಿಲಿಯನ್ ಗಟ್ಟಲೆ ವ್ಯೂಸ್ ಕೊಡ್ತಿರಲ್ಲ. ಒಬ್ಬ ನಿರ್ದೇಶಕ ತನ್ನ ಅಪ್ಪ ಅಮ್ಮ ಫ್ರೆಂಡ್ಸು ಎಲ್ಲರೂ ಬಿಟ್ಟು ಒಬ್ಬ ಡೈರೆಕ್ಟರ್ ಆಗ್ಬೇಕು ಅಂತ ಗಾಂಧಿನಗರಕ್ಕೆ ಬರ್ತಾರೆ. ಎಷ್ಟು ಹಲ್ದಿ ಉಪವಾಸ ಇದ್ದು ಫುಟ್ಪಾತ್ ಮಲ್ಕೊಂಡು ತಿನ್ನಕ್ಕೆ ಟೀ ಕುಡಿಯಕ್ಕೆ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಗಾಂಧಿನಗರದಲ್ಲಿ ನಿರ್ಮಾಪಕರು ಮನೆ ಅಲಿತಾರೆ. ಒಬ್ಬರ ಬೆಲೆ ಕೊಡ್ತೀರಾ? ಇಲ್ಲ. ಅದು ಬಿಟ್ಟು ಅದೆಲ್ಲ ಗುಂಡಿ ತೋಡಿದ್ರು, ಅಲ್ಲೆಲ್ಲ ಬಿಕ್ರಿ ಹಾಕಿದ್ರು, ಅದಕ್ಕೆ ಮಾತ್ರ ಮಿಲಿಯನ್ ಗಟ್ಟಲೆ ವ್ಯೂಸ್ ಕೊಡ್ತೀರಾ. ಇಲ್ಲಿ ಯಾರು ನೋಡ್ತಾ ಇರೋ ಹೇಳ್ತೀನಿ ಕೇಳಿ. ಅಂದೊಂದಿತ್ತು ಕಾಲ. ಫಸ್ಟ್ ಆಫ್ ಆಲ್ ಈ ಸಿನಿಮಾಗೆ ಕ್ಲಾಪ್ ಮಾಡೋರು ಯಾರು ಗೊತ್ತಾ? ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಅಪ್ಪು ಬಾಸ್ಕೆ ಅವ್ರ ಆಶೀರ್ವಾದ ಸಿನಿಮಾ ಇದೆ ಅಂದಮೇಲೆ ಸಿನಿಮಾ ಬ್ಲಾಕ್ ಬಸ್ಟರ್ ಹಾಕಲಿ. ಇಡೀ ಒಳಗೆ ದೇವ್ರು ಯಾರು ಆಯ್ತಲ್ವಾ? ಬಾಸ್ ಆಶೀರ್ವಾದ ಇದೆ ಅಂದ್ಮೇಲೆ ಸಿನಿಮಾ ಹಿಟ್ ಆಗೇ ಆಗುತ್ತೆ. ಅದ್ರಲ್ಲಿ ಆಕ್ಟ್ ಮಾಡಿರೋರು ಯಾರು? ದೊಡ್ಡ ಮನೆ ಕೂಡಿ ವಿನಯ್ ಸಾರು. ಅವ್ರು ಕೇಳಲೇಬೇಡಿ, ರಕ್ತದಲ್ಲೇ ಹರಿತಿದೆ ಆಕ್ಟಿಂಗು. ಅಣ್ಣವರಿಂದ ಹಿಡಿದು ಯುವಣ್ಣವರೆಗೂ ಪ್ರತಿಯೊಬ್ಬರು ಬ್ಲಡ್ ಅಲ್ಲೇ ಹರಿತಿದೆ ಆಕ್ಟಿಂಗು, ಆಯ್ತಾ? ಬಟ್ ಸಿನಿಮಾ ಕಂಟೆಂಟ್ ಅಂತ ಬಂದ್ರೆ ಆಕ್ಚುಲಿ ಫಸ್ಟ್ ಆಫ್ ಆಲ್ ಮೇನ್ಲಿ ನಮ್ಮ ಡೈರೆಕ್ಟರ್ ಕೈ ಮುಗಿತೀನಿ. ಯಾಕಂದ್ರೆ ಯಾರ ಗಡಿ ಬೆಳೆದಿರೋದು ಹೇಳಿ? PN ಸತ್ಯ ಸರ್ ಗಡಿಯಲ್ಲಿ ಬೆಳೆದಿರೋ ಕೀರ್ತಿ ಸಾರು. ಎರಡನೇದು ಇದು ನಿರ್ಮಾಪಕರು ಸುರೇಶ್ ಅಣ್ಣ ಅವರು. ಅನ್ನದಾತರು ತುಂಬಾ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಚೆನ್ನಾಗಿದೆ. ಇವಾಗ ಗೆಸ್ಟ್ ಅಪಿಯರೆನ್ಸ್ ಬಂದು ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ತುಂಬಾ ಖುಷಿ ಅನಿಸ್ತು. ಯಾಕಂದ್ರೆ ಪ್ರತಿಯೊಬ್ಬರು ಜೀವನ ಬಾಲ್ಯದಲ್ಲೂ ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡ್ತೀರಾ. ಏನಂತ? ನಾನು ಡೈರೆಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು. ಅಲ್ಲ ಸ್ವಾಮಿ, ಪ್ರಪಂಚದಲ್ಲಿ ಇಂಜಿನಿಯರು, ಡಾಕ್ಟ್ರು, ಲಾಯರು ಕೋಟಿ ಜನ ಅವ್ರೆ.